ಎಕ್ಸ್ಪೆನ್ಷನ್ ಎಲ್ಲ ಯಾವಾಗ ಕ್ಯಾಬಿನೆಟ್ ಈಗಾಗಲೇ ಇವತ್ತು ಸಾಯಂಕಾಲಕ್ಕೆ ಹೈಕಮಾಂಡ್ ಅವ್ರು ಕರೆದಿದ್ದಾರೆ ಎಲ್ಲ ಲೀಡರ್ಗಳನ್ನು. ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ವರಿಷ್ಠರು ಕೂಡ ಹೋಗ್ತಾರೆ, ತಂದೆಯವರು ಕೂಡ ಹೋಗ್ತಾ ಇದ್ದಾರೆ. ಸೊ ಅವರು ಚರ್ಚೆ ಮಾಡಿ ಆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಷ್ಟು ಬೇಗ ಮಾಡ್ತಾರೆ. ಬಹುಶಃ ಈ ವಾರದೊಳಗೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮೈಸೂರಿಗೆ ಇನ್ನೊಂದು ಸಚಿವ ಸ್ಥಾನ ಮೈಸೂರಿಗೆ ಅಫ್ಕೋರ್ಸ್ ಎಷ್ಟೊಂದು ಜನದ ಹೆಸರಿದೆ. ನಮ್ಮ ಮೈಸೂರಲ್ಲೂ ಕೂಡ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ. ಸೊ ಅವರು ಕೂಡ ಮಂತ್ರಿಗಳಾಗುವಂಥ ಸಂಭಾವನೀಯತೆ ಇರುತ್ತೆ. ಸೊ ನೋಡ್ಬೇಕು ಏನು ತೀರ್ಮಾನ ಆಗುತ್ತೆ ಅಂತ ಹೇಳಿ. ಅಫ್ಕೋರ್ಸ್ ಸ್ವಲ್ಪ ಡ್ರಗ್ ಮೈನಸ್ ಅಂದು ಮೈಸೂರಿರೋದಂತೂ ನಿಜ, ಅದನ್ನು ಯಾರೂ ಅಲ್ಲಗೆಳೆಯೋದಕ್ಕಾಗೋದಿಲ್ಲ. ಬಟ್ ಆದರೂ ಕೂಡ ನಮ್ಮ ಸರ್ಕಾರ ಆ ಡ್ರಗ್ ಮೇನೆಸನ್ನು ಕಂಟ್ರೋಲ್ ಮಾಡೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು. ಇವತ್ತು ಕೂಡ ಒಂದು ಜಾಗೃತಿ ಅಭಿಯಾನ, ಡ್ರಗ್ ಮಾದಕ ವ್ಯಸನದ ಬಗ್ಗೆ ಒಂದು ಜಾಗೃತಿ ಅಭಿಯಾನ ಮಾಡಬೇಕು ಅಂತಲೇ ಈ ಕಾರ್ಯಕ್ರಮ ಮಾಡಿರೋದು. ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಕಂಬಳ ಇನ್ನೂ ಪೂರ್ತಿ ತೀರ್ಮಾನ ಮುಖ್ಯಮಂತ್ರಿಗಳು ಹೇಳಿಲ್ಲ, ಬಟ್ ಸಿದ್ಧತೆ ಮಾಡ್ಕೊಳ್ತಿದ್ದೀವಿ. CM ಅವ್ರು ಸಿಗ್ನಲ್ ಕೊಟ್ಟರೆ ಕಂಬಳ ಕೂಡ ನಡೆಯುತ್ತೆ. ಈಗಾಗಲೇ ಇವತ್ತು ಸಾಯಂಕಾಲಕ್ಕೆ ಹೈಕಮಾಂಡ್ ಅವ್ರು ಕರೆದಿದ್ದಾರೆ ಎಲ್ಲ ಲೀಡರ್ಗಳನ್ನು. ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ವರಿಷ್ಠರು ಕೂಡ ಹೋಗ್ತಾರೆ, ತಂದೆಯವರು ಕೂಡ ಹೋಗ್ತಾ ಇದ್ದಾರೆ. ಸೊ ಅವರು ಚರ್ಚೆ ಮಾಡಿ ಆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಷ್ಟು ಬೇಗ ಮಾಡ್ತಾರೆ. ಬಹುಶಃ ಈ ವಾರದೊಳಗೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇನ್ನೊಂದು ಸಚಿವ ಸ್ಥಾನ ಮೈಸೂರಿಗೆ ಅಫ್ಕೋರ್ಸ್ ಎಷ್ಟೊಂದು ಜನದ ಹೆಸರಿದೆ. ನಮ್ಮ ಮೈಸೂರಲ್ಲೂ ಕೂಡ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ. ಸೊ ಅವರು ಕೂಡ ಮಂತ್ರಿಗಳಾಗುವಂಥ ಸಂಭಾವನೀಯತೆ ಇರುತ್ತೆ. ಸೊ ನೋಡ್ಬೇಕು ಏನು ತೀರ್ಮಾನ ಆಗುತ್ತೆ ಅಂತ ಹೇಳಿ. ಅಫ್ಕೋರ್ಸ್ ಸ್ವಲ್ಪ ಡ್ರಗ್ ಮೈನಸ್ ಅಂದು ಮೈಸೂರಿರೋದಂತೂ ನಿಜ, ಅದನ್ನು ಯಾರೂ ಅಲ್ಲಗೆಳೆಯೋದಕ್ಕಾಗೋದಿಲ್ಲ. ಬಟ್ ಆದರೂ ಕೂಡ ನಮ್ಮ ಸರ್ಕಾರ ಆ ಡ್ರಗ್ ಮೇನೆಸನ್ನು ಕಂಟ್ರೋಲ್ ಮಾಡೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು. ಇವತ್ತು ಕೂಡ ಒಂದು ಜಾಗೃತಿ ಅಭಿಯಾನ, ಡ್ರಗ್ ಮಾದಕ ವ್ಯಸನದ ಬಗ್ಗೆ ಒಂದು ಜಾಗೃತಿ ಅಭಿಯಾನ ಮಾಡಬೇಕು ಅಂತಲೇ ಈ ಕಾರ್ಯಕ್ರಮ ಮಾಡಿರೋದು. ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಕಂಬಳ ಇನ್ನೂ ಪೂರ್ತಿ ತೀರ್ಮಾನ ಮುಖ್ಯಮಂತ್ರಿಗಳು ಹೇಳಿಲ್ಲ, ಬಟ್ ಸಿದ್ಧತೆ ಮಾಡ್ಕೊಳ್ತಿದ್ದೀವಿ. CM ಅವ್ರು ಸಿಗ್ನಲ್ ಕೊಟ್ಟರೆ ಕಂಬಳ ಕೂಡ ನಡೆಯುತ್ತೆ.